ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಯರಾಯನಪಾಳ್ಯ ಗ್ರಾಮದ ಬದಿ ಗೂಡೆಯಾಗಿರುವ ನೋಟ್ರಿ ಪಿಟ್ಸ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಯರಾಯನಪಾಳ್ಯ ಗ್ರಾಮದವರಿಗೆ ತಡೆಯಲಾಗದಷ್ಟು ತೊಂದರೆಯಾಗ್ತಿದೆ. ಹೌದು ವೀಕ್ಷಕರೇ, ಗ್ರಾಮಕ್ಕೆ ಹೊಂದಿಕೊಂಡಿರುವ ಬೃಹದಾಕಾರದ ಗೌಡೌನ್ ಒಂದರಲ್ಲಿ ಸುಮಾರು 6,500 ಟನ್ಗಿಂತ ಅಧಿಕ ಜೋಳ ಶೇಖರಣೆ ಮಾಡಿ ಇಡಲಾಗಿದೆ. ಜೋಳಕ್ಕೆ ನುಸಿ ಹಾಗೂ ಇನ್ನಿತರ ಹುಳಗಳು ಹತ್ತಿಕೊಂಡಿದ್ದು ಸಂಜೆ ಆಗ್ತಿದ್ದ ಹಾಗೆ ಗ್ರಾಮಕ್ಕೆ ನುಗ್ಗಿ ಜನರ ಜೀವನ ಹಾಳು ಮಾಡ್ತಿದ್ದಾವೆ. ಮಾಡಿದ ಅಡುಗೆಯನ್ನ ಊಟ ಮಾಡದ ಹಾಗೆ ಇಲ್ಲ, ಎಲ್ಲಾ ಕಡೆ ಹುಳ ಬೀಳ್ತವೆ. ನೀರು ತುಂಬ್ತಾ ಇದ್ರೆ ಅಲ್ಲೂ ಕೂಡ ಹುಳ, ನಿಮಿಷಕ್ಕೆ ಸಾವಿರಾರು ಹುಳಗಳು ಬಂದು ಬೀಳುತ್ತವೆ. ಮಲಗಿದ್ರೆ ಮೈಯೆಲ್ಲ ಹರಿದಾಡುತ್ತವೆ. ಗ್ರಾಮಸ್ಥರ ಕಷ್ಟ ಕೇಳೋರು ಯಾರು ಇಲ್ವಾ? ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ರೆ ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ್ದಲ್ಲ ಅಂತ ಉಡಾಫೆ ಉತ್ತರ ಹೇಳ್ತಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಗ್ರಾಮಕ್ಕೆ ಹೊಂದಿಕೊಂಡಿರುವ ಗೋಡೌನ್ ಆಗಿರೋದ್ರಿಂದ ಸುಮಾರು 6,500 ಟನ್ಗಿಂತ ಹೆಚ್ಚು ಜೋಳ ಶೇಖರಣೆ ಮಾಡಿ ಇಟ್ಟಿರೋದ್ರಿಂದ ಹುಳ ಬಿದ್ದ ಕಾರಣ ಕೀಟನಾಶಕ ಔಷಧಿಯನ್ನ ಸಿಂಪಡಿಸುತ್ತಾರೆ. ಕೀಟನಾಶಕ ಔಷಧಿಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಇಂದು ಗ್ರಾಮಸ್ಥರೆಲ್ಲ ಸೇರಿ ಕಂಪನಿಯ ವಿರುದ್ಧ ಧ್ವನಿ ಎತ್ತಿದ್ರು. ಎಲ್ಲಾ ಅಧಿಕಾರಿಗಳು ಫೋನ್ ಮಾಡಿ ತಿಳಿಸಿದ್ರೆ ಇದು ನಮ್ಮದಲ್ಲ ಎಂದು ಉಡಾಫೆ ಉತ್ತರ ಹೇಳಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶದಿಂದ ತಿಳಿಸಿದ್ರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತ್ಯಾಮಗೊಂಡ್ಲು ಪಟ್ಟಣದ ಪೊಲೀಸ್ ಸಿಬ್ಬಂದಿ ಮುಂದಿನ ದಿನಗಳಲ್ಲಿ ನ್ಯಾಯ ದೊರಕಿಸಿಕೊಡೋದಾಗಿ ಗ್ರಾಮಸ್ಥರಿಗೆ ತ್ಯಾಮಗೊಂಡ್ಲು ಆರಕ್ಷಕ ಸಿಬ್ಬಂದಿಯವರು ಭರವಸೆ ನೀಡಿದ್ದಾರೆ. ನೋಡಿ ಇಷ್ಟು ಇಲ್ಲಿ ಇಂತ ಗೋಡನ್ ಮಾಡ್ಕೊಂಡು ಸುಮ್ನೆ ತೊಂದ್ರೆ, ನೀವೇನ್ ಫ್ರೀ ಅಂತ ಇಲ್ಲ, ಬಾಡಿಗೆ ಕೊಡ್ತಾ ಇದ್ದಿಲ್ಲ. ಇಷ್ಟ ದಿನ ಕೊಟ್ಟಿದ್ದೀರಾ? ನಮ್ಗೆ ತೊಂದ್ರೆ ಇಲ್ಲ ಸರ್, ನಮ್ 3 ಜನಗಳಿಗೆ ತೊಂದ್ರೆ ಆಗ್ತದೆ, ನೋಡ್ಕೊಬೇಕು ಅಷ್ಟೇ. ಅದನ್ನ 50 ವರ್ಷ ಎಲ್ಲ ಸ್ಪೆಂಡ್ ಮಾಡಿಸಿ ಸಿಕ್ಕಿಲ್ಲ ಅವು. ನೋಡ್ರಿ ಒಳಗಡೆ ಹೋಗಿ ನೋಡ್ರಿ ಎಷ್ಟವೆ. ಯಾರೋ ದುಡ್ಡು ಅನ್ನೋದಕ್ಕೆ ನಾವು ಈ ಸಮಸ್ಯೆ ಅನ್ಬೇಕು. ನೀವೇನು ಫ್ರೀಯಾಗಿ ಗೋಡೆ ಅಂತಂದಿಲ್ಲ, ಇದೇ ಪೇಮೆಂಟ್ ಕೊಟ್ರೆ ನೀವು ಬೇರೆ ಕಡೆ ಸಿಗ್ತವೆ. ಅಣ್ಣ ನಾನು ಗೋಡನ್ ವ್ಯವಸ್ಥೆ ಮಾಡ್ತೀನಿ, ಎಲ್ಲರೂ ಹೇಳ್ದಂಗೆ ತಲೆ ಕೆಡ್ಸ್ಕೊಂಡ್ಬೇಡಿ ಆಯ್ತಾ. ಇವ್ರು ಯಾವತ್ತು ಹೇಳ್ತಾರೆ ಅವತ್ತು ಓಪನ್ ಮಾಡಿ, ಕ್ಯಾನ್ಸಲ್ ಮಾಡಿ. ನಾಳೆಯಿಂದಾನೇ ಜಾತ್ರೆ ನಿಮ್ಗೆ, ನಾಳೆಯಿಂದ ಬುಧವಾರದಿಂದ ಖಾಲಿ ಊಟ ಹಾಕ್ತಿವಿ. ಜಾತ್ರೆ ಐತೆ, ಬಂದು ನೆಂಟ್ರೆಲ್ಲ ಹುಳ ತಿನ್ಕೊಂಡು ಹೋಗ್ಬೇಕಾ? ಅದು ನಾವು ಫೋನ್ ಮಾಡಿ ಹೇಳಿದ್ಕೆ ಅವ್ನು ನೆನ್ನೆ ಮಾಡಿದ್ದೀನಿ ಅಂತ ಹೇಳ್ತಾವ್. ಇದಕ್ಕೆ ಮುಂಚೆ ಜೋಳ ಇಟ್ಟಿದ್ದೀವಿ, ಜೋಳಕ್ಕೆ ಔಷಧಿ ಹೊಡಿಬೇಕು ಅಂತ ಗೊತ್ತಿಲ್ವ? ನಾನು ಹೋದ ವರ್ಷನೇ ಹೇಳ್ದೆ ನಿಮ್ಗೆ, ಹೋದ ವರ್ಷ ನಿಮ್ಗೆ ಹೇಳಿದೆ, ಅವನು ಗಲಾಟೆ ಮಾಡ್ದ. ಪ್ರತಿ ಫಂಕ್ಷನ್ಗೂ 3 ವರ್ಷದಿಂದ ಇನ್ಫಾರ್ಮ್ ಮಾಡ್ತಲೇ ಇದೀವಿ ನಾವು. ನಾನು ನಿಮ್ಗೆ ಹೇಳಿ ಎಷ್ಟು ದಿನ ಆಯ್ತು? 10 ದಿವಸ ಆಯ್ತು ನಾನು ನಿಮ್ಗೆ ಹೇಳಿ. ನೆನ್ನೆ ಬಂದಿರೋದವರು. ಸರ್ ನಾನು ನಿಮ್ಗೆ ಹೇಳಿ 1 ವಾರ ಆಯ್ತು, ಬಂದಿರೋದು ನೆನ್ನೆ ಅವರು. ಈಗ ನೋಡಿ ಮಾಧ್ಯಮದವರೆಲ್ಲ ಬಂದವ್ರೆ, ಮಾಧ್ಯಮದವರು ಬಂದವ್ರೆ, ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡವ್ರೆ. ಬೀಗ ತೆಗೀರಿ ಅಂದ್ರೆ ಬೀಗ ತೆಗಿತಾ ಇಲ್ಲ ಅವರು. ಪಂಚಾಯತ್ ಬತ್ತವ್ರೆ, ಲೈಸೆನ್ಸ್ ತಗೊಂಡಿಲ್ವಂತೆ. ಯಾಕೆ ಮಾಡಿಲ್ಲ ನೀವು? ಇನ್ನಷ್ಟು ಜೋಳ ಹಾಕಲ್ಲಪ್ಪ, ಏನು ಇದು ಮಾಡ್ಕೊಡ್ರಿ ಅಂತ ಹೇಳಿ ಲೈಸೆನ್ಸ್ ತಗೊಂಡಿಲ್ಲ. ಲೈಸೆನ್ಸ್ ತಗೊಂಡಿಲ್ಲ ಅವ್ರು. ಈಗ ಗೋಡನ್ ಕಟ್ಬಿಟ್ಟವ್ರು ಏನ್ ಬೇಕಾದ್ರೂ ಅವ್ಯವಹಾರ ಮಾಡ್ಬೋದಾ ಇದ್ರಲ್ಲಿ? ಅವ್ರು ಇಲ್ಲ ಮಾಡಿದ್ದೆ ಸರ್, ಬೇಡ ಇದೇ ಪೇಮೆಂಟ್ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಅನುಕೂಲ ಮಾಡ್ಕೊಂಡು ಹೋಗ್ತೀರಾ. ಊರಿನ ಜನಗಳು ಲೇಡೀಸ್ಗಳೆಲ್ಲ ಇದ್ರು, ಆಮೇಲೆ ಸ್ಕೂಲ್ ಮಕ್ಕಳೆಲ್ಲ ಇಲ್ಲೇ ಓಡಾಡ್ತಾರೆ. ಅಕ್ಕಪಕ್ಕ ಬೀಳ್ತವೆ, ಮಕ್ಕಳು ತಿನ್ಬೇಕು. ಅವ್ರ ಹೆಲ್ತ್ ಹೆಂಗಾದ್ರೂ ಆಗ್ಬೋದು, ನೀವು ಆರಾಮಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ವ ಅವರು? ಆಮೇಲೆ ನಾವು ವಾರ್ನ್ ಮಾಡಿ ಗೋಡನ್ ಓನರ್ಗೆ ವಾರ ಮುಂಚೆ ಫೋನ್ ಮಾಡಿದ್ದೀವಿ, ಹುಳ ಆಗಲ್ಲ ಅಂತ. ಜಾಸ್ತಿ ಆಗಿದೆ, ಓನರ್ ಏನ್ ಬೇಕು ಸ್ಮಾಲ್ ಇಂಡಸ್ಟ್ರಿಯಲ್ ಮಾಡ್ತೀರಾ, ಬೇರೆ ಗೋಡನ್ ಪಂಚಾಯತ್ ಬಿಲ್ ಕಲೆಕ್ಟರ್, ಇವ್ರು ಬಿಲ್ ಕಲೆಕ್ಟರ್, ಇವ್ರು ಸೆಕ್ರೆಟರಿ, ಅವರು ಪಂಚಾಯತ್ ಬಂದವ್ರೆ. ಈ ವರ್ಷಕ್ಕೆ ಅಂತ ಹೇಳ್ಬಿಟ್ಟಿದ್ರು, ನಾವು ಇಯರ್ ಹಾಕೊಟ್ಟಿರ್ಲಿಲ್ಲ ಅವ್ರಿಗೆ. 2 ವರ್ಷದ ಕಂದಾಯ, 3 ವರ್ಷದ ಬಾಕಿ ಇದ್ವಿ ಸರಿ. ಈಗ ನಿಮ್ಮ ಕಿಟಕಿ ತೆಗೆದು ಬಿಟ್ಬಿಟ್ಟು ನೈಟ್ ಫುಲ್ ಮನೆ ತುಂಬಾ ಹುಳನೆ.
ತಲೆಲೆಲ್ಲ ಹುಳನೆ ಈ ಸೆಕೆಲು ಆ ಹುಳುಕು ಅದಕ್ಕೂ ಯಾರಾದ್ರೂ ಬಂದ್ರೆ ನೀರ್ ಕೊಡೋಷ್ಟರಲ್ಲಿ ಹುಳ ಅದು ಬಿದ್ದಿರ್ತದೆ. ಊಟಕ್ಕೆ ಇಕ್ಕೋಷ್ಟರಲ್ಲಿ ಎರಡು ಹುಳ ಬಿದ್ದಿರ್ತದೆ. ಪಾತ್ರೆ ತೆಗ್ದಿಟ್ಟು ಅದ್ರಲ್ಲೆಲ್ಲ ಕುಡಿಯೋ ನೀರಲ್ಲೆಲ್ಲ ಬರೀ ಹುಳನೆ. ನಾವು ಹುಳ ತಿನ್ನೋಣ, ಊಟ ತಿಂಡಿ ತಿನ್ನೋಣ, ಯಾರಿಗಾದ್ರು ಕಾಫಿ ಕೊಟ್ರೆ ಅದ್ರ ಬರೋಷ್ಟರಲ್ಲಿ ಹುಳ ಬಿದ್ದಿರತ್ತೆ. ಎಷ್ಟ್ ಸರಿ ಬಯಸ್ಕೊಂಡಿದೀವಿ ನಮ್ಮ ಮನೆಗೆ ಹೆಂಗಸ್ರುಗಳು ಗೊತ್ತಾ. ಇದು ನಮ್ಮದು ತ್ಯಾಮಗೊಂಡ್ಲ ಹೋಬಳಿ ಯರನಪಳ್ಳಿ ಗ್ರಾಮದಲ್ಲಿ ನ್ಯೂಟ್ರಿ ಫೀಡ್ಸ್ ಆ್ಯಂಡ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಗೋಡನ್ ಇದೆ. ಈ ಗೋಡನಲ್ಲಿ ಸುಮಾರು ಒಂದು 4-5 ತಿಂಗಳಿಂದ ಸುಮಾರು ಒಂದು 6,500 ಟನ್ನು ಜೋಳನ ಸ್ಟಾಕ್ ಮಾಡಿದ್ದಾರೆ. ಆ ಜೋಳಕ್ಕೆಲ್ಲ ಈಗ ಹುಳ ಬಿದ್ದುಬಿಟ್ಟಿದೆ. ಹುಳ ಬಿದ್ದಿರೋದ್ರಿಂದ ಹುಳಗಳು ಸಂಜೆ ಹೊತ್ತು ಏನು ಮಾಡ್ತಿದೆ ಅಂತಂದರೆ ಎಲ್ಲ ಹೊರಗಡೆ ಬಂದು ಈ ಯರನಪಳ್ಳಿ ಗ್ರಾಮಕ್ಕೆ ಅಟ್ಯಾಚ್ ಆಗಿರೋಂಥನೇ ಅಂಥ ಗೋಡನ್ ಇದು ಇಲ್ಲಿನ ಊರಿನ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಈ ಹುಳಗಳಿಂದ ತೊಂದರೆ ಆಗ್ತಿದೆ. ಇಲ್ಲಿ ಸ್ಕೂಲು ಮತ್ತು ಶುದ್ಧ ಕುಡಿಯೋ ನೀರಿನ ಘಟಕ, ದೇವಸ್ಥಾನ ಎಲ್ಲ ಈ ಗ್ರಾಮಕ್ಕೆ ಅಟ್ಯಾಚ್ ಆಗಿ, ಈ ಗೋಡನ್ಗೆ ಅಟ್ಯಾಚ್ ಆಗಿ ಇದೆ. ಇದರಿಂದ ತುಂಬ ತೊಂದರೆ ಆಗ್ತಿದೆ. ನಾವು ಇದನ್ನು ತಹಶೀಲ್ದಾರ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವರು ಏನು ಕ್ರಮ ಕೈಗೊಳ್ಳಲಿಲ್ಲ. ಗ್ರಾಮ ಪಂಚಾಯತ್ ಬಂದು ನೋಟಿಸ್ ಒಂದು ಕೊಟ್ಟಿದ್ದಾರೆ. ಆಮೇಲೆ TH ಅವ್ರಿಗೆ ಕಾಲ್ ಮಾಡಿದ್ವಿ. ಅವರು ಇದು ನಮಗೆ ಬರಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಯಾರೂ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಪೊಲೀಸ್ನವ್ರು ಏನೋ ಬಂದಿದ್ದರು, ಅವರು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಸರ್. ಅದಕ್ಕೆ ಅಂಟ್ಕೊಂಡಿರೋ ಥರನೇ ನ್ಯೂಟ್ರಿ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಗೋಡನ್ ಕಟ್ಟಿದ್ದಾರೆ. ಅದರಲ್ಲಿ ಜೋಳ ಇಟ್ಟಿದ್ದಾರೆ. ಅಲ್ಲಿ ಸುಮಾರು 6,500 ಟನ್ ಐತೆ. ಇದರಿಂದ ಹುಳುಗಳು ಆಚೆ ಕಡೆಗೆ ಬಂದ್ಬಿಟ್ಟು ಕುಡಿಯೋ ನೀರಿಗಾಗಲಿ, ಅನ್ನಕ್ಕಾಗಲಿ, ಇಲ್ಲಿ ನಮ್ಮ ಸ್ಕೂಲ್ ಪಕ್ಕನೇ ಇದೆ, ಬಿಸಿ ಊಟಕ್ಕೆಲ್ಲ ಬೀಳ್ತೈತೆ. ಇದರಿಂದ ಜನಗಳಿಗಾಗಲಿ ಮಕ್ಳಿಗಾಗಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಎಲ್ಲ ಮೇಲಧಿಕಾರಿಗಳಿಗೆ ಇದು ಹೇಳಿದ್ದೀವಿ, ಆದರೂ ಅವ್ರಿಗೆ ರೆಸ್ಪಾನ್ಸ್ ಏನೂ ಮಾಡಿಲ್ಲ. ಇದರಿಂದ ಸಮಸ್ಯೆ ಆಗಿರೋದು ಊರಿನ ಗ್ರಾಮಸ್ಥರಿಗೆ. ಇದೇನಾದ್ರು ಬಗೆಹರಿಲಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಮುಂದೆ ಧರಣಿ ಕೂತ್ಕೊಳ್ಳೋದಕ್ಕೂ ಸತ್ಯ. ಈ ಮುಂದಿನ ಅಧಿಕಾರಿಗಳು ಇದು ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸರ್, ನಿಮ್ಗೆ ಯಾವ ಥರ ತೊಂದರೆ ಆಗ್ತಾ ಇದೆ ಇಲ್ಲಿ? ಊರಿನ ನೀರಿಗಾಗಲಿ, ಊಟಕ್ಕಾಗಲಿ, ಸಂಜೆ ಟೈಮು 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರತಿಯೊಂದು ಮನೆಗಳಿಗೆಲ್ಲ ಹುಳಗಳು ಸಾನೆ ತುಂಬ ಗೊತ್ತಾಗ್ತವೆ. ಅದರಿಂದ ನಮಗೆ ಸಮಸ್ಯೆ ಆಗಿ ಊಟಕ್ಕಾಗಲಿ, ನೀರಿಗಾಗಲಿ ಕುಡಿಯೋಕ್ಕಾಗ್ತಾ ಇಲ್ಲ. ಇದೇ ಥರ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಮುಂದೆ ಧರಣಿ ಕೂತ್ಕೊಂತೀವಿ. ತಾಲೂಕು ಆಫೀಸಾಗೆ ತಹಸೀಲ್ದಾರ್ಗೆಲ್ಲ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಆದ್ರೂ ಅವರು ರೆಸ್ಪಾನ್ಸ್ ಏನೂ ಮಾಡಿಲ್ಲ. ಪೊಲೀಸವ್ರು ಬಂದಿದ್ರು, ಈಗ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳೋರೆ. ಗೋಡನ್ ಓನರ್ ಬಂದಿದ್ರು, ಇವರು ಗೋಡನ್ ಈಗ ಜೋಳ ಇಕ್ಕಿರೋರು ಅವರು ಮ್ಯಾನೇಜರ್ ಬಂದಿರು, ಅವರು ಬಂದು ಪೊಲೀಸ್ ಸ್ಟೇಷನಲ್ಲಿ ಹೋಗ್ಯವ್ರು. ಈಗ ಅದೇನು ಅಂತ ಸಮಸ್ಯೆ ಕೇಳ್ಬಿಟ್ಟು ಮುಂದಿನ ಕ್ರಮ ಕೈಗೊಳ್ತೀವಿ ನಾವು. ನಿಮ್ಮ ಹೆಸರು? ರವಿಕುಮಾರ್ ಅಂತ, ಯರನಪಳ್ಳಿ. ನಮ್ಮದು ಇಲ್ಲಿ ನ್ಯೂಟ್ರಿ ಫೀಡ್ಸ್ ಅಂತ ಒಂದು ಗೋಡನ್ ಇದೆ. ಆ ಗೋಡನ್ನಲ್ಲಿ ಜೋಳ ಸ್ಟಾಕ್ ಮಾಡಿರೋದ್ರಿಂದ ತುಂಬ ನಮಗೆ ಊರಿನ ಗ್ರಾಮಸ್ಥರಿಗೆಲ್ಲ ಹುಳಗಳಾಗಿ ಮನೆಗೆ ಸಂಜೆ ಹೊತ್ತು ಮೈ ಮೇಲೆ ಊಟಕ್ಕೆ, ಅನ್ನಕ್ಕೆ, ನೀರಿಗೆ ಎಲ್ಲದಕ್ಕೂ ತೊಂದರೆ ಆಗ್ತಾಯಿದೆ. ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಯಾರೂ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಮುಂದಿನ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೇಳ್ಬಿಟ್ಟು.